ಪ್ಲಾಸ್ಟಿಕ್ ಮುಕ್ತ ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸು. ಆದರೆ ಆ ಕನಸಿಗೆ ಕೆಲವೊಂದಿಷ್ಟು ದಂಧೆಕೋರರು ಕೊಳ್ಳೆ ಇಡುತ್ತಿದ್ದಾರೆ. ಹುಬ್ಬಳ್ಳಿಯ ಗ್ರಾಮೀಣ ಭಾಗದಲ್ಲಿ ಗೋಡಾನ್ ಒಂದರಲ್ಲಿ ರಾಶಿ ಗಟ್ಟಲೆ ಅಕ್ರಮವಾಗಿ ಪ್ಲಾಸ್ಟಿಕ್ ತುಂಬಿದ್ದಾರೆ. ಅಷ್ಟಕ್ಕೂ ಅದು ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ಹುಬ್ಬಳ್ಳಿ ತಾಲೂಕಿನ ಕೊಟಗೊಂಡಹುಣಸಿ ಗ್ರಾಮದ ಹೊರವಲಯದಲ್ಲಿ ಮನೋಜ್ ಎಂಬುವವರಿಗೆ ಸೇರಿದ ಇಡೀ ಗೋಡಾನ್ನಲ್ಲಿ ರಾಶಿ ಗಟ್ಟಲೆ ಅಕ್ರಮವಾಗಿ ಪ್ಲಾಸ್ಟಿಕ್ ಅನ್ನು ಶೇಖರಣೆ ಮಾಡಿದ್ದಾರೆ. ಇಡೀ ಗೋಡಾನ್ ತುಂಬಾ ಪ್ಲಾಸ್ಟಿಕ್ ಇಟ್ಟು ಸಿಟಿಯತ್ತ ಸಾಗಿಸುತ್ತಿದ್ದಾರೆ. ಮಹಾನಗರ ಪಾಲಿಕೆ ಅಕ್ರಮ ಪ್ಲಾಸ್ಟಿಕ್ ದಂಧೆಗೆ ಕಡಿವಾಣ ಹಾಕುತ್ತಿದ್ರೂ ಇದುವರೆಗೂ ಈ ಅಕ್ರಮ ಪ್ಲಾಸ್ಟಿಕ್ ಮಾರಾಟ ಕಡಿಮೆ ಆಗ್ತಿಲ್ಲ. ಈಗ ಸಿಟಿ ಬಿಟ್ಟ ದಂಧೆಕೋರರು ಹುಬ್ಬಳ್ಳಿ ಗ್ರಾಮೀಣ ಭಾಗದಲ್ಲಿ ಅಕ್ರಮವಾಗಿ ಪ್ಲಾಸ್ಟಿಕ್ ದಂಧೆ ಮಾಡುತ್ತಿದ್ದಾರೆ. ಸುಮಾರು ವರ್ಷಗಳಿಂದ ಮನೋಜ್ ಎಂಬಾತ ತನ್ನ ಗೋಡೌನ್ದಲ್ಲಿ ಅಕ್ರಮವಾಗಿ ಪ್ಲಾಸ್ಟಿಕ್ ಸಂಗ್ರಹಿಸಿ ಹುಬ್ಬಳ್ಳಿ ಧಾರವಾಡ ಸಿಟಿ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಸಾಗಿಸುತ್ತಿರುವ ಶಂಕೆ ಮೂಡಿದೆ. ಗ್ರಾಮೀಣ ತಹಶೀಲ್ದಾರ್ ಜೆಬಿ ಮಜ್ಜಿಗಿ, ಗ್ರಾಮ ಪಂಚಾಯಿತಿ ಅಮೃತ ಹಡಪದ್, ಪಿಡಿಒ ಅಧಿಕಾರಿಗಳು ಕಣ್ಣಿದ್ರೂ ಕುರುಡರಂತೆ ವರ್ತನೆ ಮಾಡುತ್ತಿದ್ದಾರೆ ಎಂಬುದಕ್ಕೆ ಇದು ತಾಜಾ ಉದಾಹರಣೆ. ಕೂಡಲೇ ಈ ಅಕ್ರಮ ಪ್ಲಾಸ್ಟಿಕ್ ದಂಧೆಗೆ ಬ್ರೇಕ್ ಹಾಕಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ಬಸವರಾಜ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ.